ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ವೀಕೆಂಡ್ಗೆ ಅಥವಾ ಯಾವ್ದಾದ್ರು ವೆಕೇಶನ್ಗೆ ಅಂತ ತಲಕಾವೇರಿಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಒಂದೆರಡು ದಿನ ಪೋಸ್ಟ್ಪೋನ್ ಮಾಡಿ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ನೀವು ಯೋಚನೆ ಮಾಡ್ತಾ ಇರಬಹುದು. ಅದರ ರೀಸನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವೀಕೆಂಡ್ ನಲ್ಲಿ ಕೊಡಗಿನ ತಲಕಾವೇರಿಯತ್ತ ಹೊರಡಬೇಕು ಅನ್ನೋರು ತಮ್ಮ ಟ್ರಿಪ್ ಅನ್ನ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಪ್ಪ ಅಂದ್ರೆ ತಲಕಾವೇರಿ ವನ್ಯಧಾಮ ಪ್ರದೇಶವನ್ನ ಸೂಕ್ಷ್ಮ ಪರಿಸರ ತಾಣಕ್ಕೆ ಸೇರ್ಪಡೆಗೊಳಿಸಿ ಬಫರ್ ಝೋನ್ ಮಿತಿಯನ್ನ 1 ಕಿಲೋಮೀಟರ್ ನಿಂದ 16 ಕಿಲೋಮೀಟರ್ ವರೆಗೆ ವಿಸ್ತರಿಸುವುದನ್ನು ವಿರೋಧಿಸಿ ಭಾಗಮಂಡಲದ ಕಸ್ತೂರಿ ರಂಗನ್ ವಿರೋಧಿ ಹೋರಾಟ ಸಮಿತಿ ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ನೀಡಿರೋದ್ರಿಂದಾಗಿ ಜೂನ್ 10 ಮತ್ತು 11ರಂದು ಭಾಗಮಂಡಲ ಮತ್ತು ತಲಕಾವೇರಿ ಸ್ತಬ್ಧಗೊಳ್ಳಲಿದೆ. ಮಡಿಕೇರಿ ಮತ್ತು ನಾಪೋಕ್ಲು ಕಡೆಗಳಿಂದ ಬರುವ ವಾಹನಗಳನ್ನ ತಡೆಯೊಡ್ಡುವ ಸಾಧ್ಯತೆ ಇರೋದ್ರಿಂದ ದೂರದಿಂದ ಬರೋ ಹಾಗೆ ಹೋಗೋ ಪ್ರವಾಸಿಗರು ಪರದಾಡಬೇಕಾಗೋ ಪರಿಸ್ಥಿತಿ ಬರೋದ್ರಿಂದ ತಲಕಾವೇರಿಯತ್ತ ಹೊರಡೋ ಆಲೋಚನೆ ಇದ್ರೆ ಅದನ್ನ ಮುಂದೂಡೋದು ಒಳ್ಳೇದು. ಇನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ನಡೆಯಲಿದೆ. ಜೂನ್ 12ರಂದು ಬಹಿರಂಗ ಸಭೆ ನಡೆಯಲಿದ್ದು ಸಂತೆ ದಿನವಾದ್ರಿಂದ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬಂದ್ ಆಚರಿಸಿ ಸಭೆ ನಡೆಸಲಾಗುವುದು ಅಂತ ಸಂಘಟಕರಲ್ಲಿ ಒಬ್ಬರಾದ ಕಾಳನ ರವಿ ತಿಳಿಸಿದ್ದು, ಈ ಸಂಬಂಧ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಈಗಾಗಲೇ ಅಲ್ಲಿನ ವಾಹನ ಮಾಲೀಕರು, ಚಾಲಕರು, ಆಟೋ ಚಾಲಕರು, ಮಾಲೀಕರ ಸಂಘದವರು ಬೆಂಬಲ ನೀಡಿರೋದ್ರಿಂದ ಯಾವುದೇ ವಾಹನಗಳ ಸಂಚಾರ ಇರೋದಿಲ್ಲ ಅಂತ ಹೇಳಲಾಗಿದೆ. ಪ್ರವಾಸಿಗರ ವಾಹನಗಳಿಗೂ ಕ್ಷೇತ್ರಗಳಿಗೆ ತೆರಳುವ ಭಕ್ತರ ವಾಹನಗಳಿಗೂ ಅವಕಾಶ ಇಲ್ಲ. ಭಾಗಮಂಡಲ ಪ್ರವೇಶ ದ್ವಾರದ ಬಳಿ ವಾಹನಗಳನ್ನ ನಿಲ್ಲಿಸಿ ಬಗಂಡೇಶ್ವರ ಹಾಗೂ ತಲಕಾವೇರಿ ಸನ್ನಿಧಿಗೆ ನಡ್ಕೊಂಡೇ ಹೋಗಬೇಕಾಗತ್ತೆ. ಒಟ್ಟಾರೆ ತಲಕಾವೇರಿ ವನ್ಯಧಾಮ ಪ್ರವೇಶವನ್ನ ಸೂಕ್ಷ್ಮ ಪರಿಸರ ತಾಣಕ್ಕೆ ಸೇರ್ಪಡೆಗೊಳಿಸಿ ಬಫರ್ ಝೋನ್ ಮಿತಿಯನ್ನ 1 ಕಿಲೋಮೀಟರ್ ನಿಂದ 16 ಕಿಲೋಮೀಟರ್ ವರೆಗೆ ವಿಸ್ತರಿಸಿರೋದು ಸ್ಥಳೀಯರಿಗೆ ಕಂಟಕವಾಗಿ ಪರಿಣಮಿಸಿದ್ದು ಹೋರಾಟಕ್ಕೆ ಹಾದಿ ಮಾಡಿಕೊಟ್ಟಿದೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾರೇ ಆಗ್ಲಿ ತಲಕಾವೇರಿಗೆ ಪ್ಲಾನ್ ಮಾಡಿದ್ರೆ ಖಂಡಿತ ಇವತ್ತು ನಾಳೆ ಅಂದ್ರೆ 10-11ನೇ ತಾರೀಕು ದಯವಿಟ್ಟು ಪ್ಲಾನ್ ಮಾಡಬೇಡಿ. ಅಲ್ಲಿ ಬಂದ್ ಆಗ್ತಾ ಇದೆ ಅಂಡ್ ಯಾವುದೇ ರೀತಿಯ ವೆಹಿಕಲ್ಸ್, ಟೂರಿಸ್ಟ್ ವೆಹಿಕಲ್ಸ್ ಯಾವುದನ್ನು ಎಂಟರ್ ಮಾಡಕ್ಕೆ ಬಿಡಲ್ಲ. ಸೊ ಹಾಗಾಗಿ ಸೇಫರ್ ಸೈಡ್ 2 ದಿನ ಬಿಟ್ಟು ನೆಕ್ಸ್ಟ್ ಯಾವಾಗ್ಲಾದ್ರೂ ಪ್ಲಾನ್ ಮಾಡಿದ್ರೆ ಒಳ್ಳೇದು. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಳಿಗೆ ನೀವ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ.